ಸೊರಬದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್. ಬಂಗಾರಪ್ಪನವರ 93ನೇ ವರ್ಷದ ಜನ್ಮದಿನಾಚರಣೆಯ ಅಂಗವಾಗಿ ಬಂಗಾರಪ್ಪ ಪುತ್ರ ಹಾಗೂ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಚಿವ ಎಸ್. ಮಧು ಬಂಗಾರಪ್ಪನವರು ಇಂದು ಬಂಗಾರಧಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ವರ್ಷ ಎಲ್ಲರೂ ಅವರ ಸ್ನೇಹಿತರು ಜೊತೆಗಿದ್ದವರು ಮತ್ತು ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಸೊರಬ ತಾಲೂಕಿನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಅವ್ರು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ನಮನ ಚಿಂತನ ಗೌರವವನ್ನು ಕೊಡ್ತಕ್ಕಂಥ ಸಾಯಂಕಾಲ ಬೆಳಗ್ಗೆ ಇಲ್ಲಿ ಬಂಗಾರಧಾಮದಲ್ಲಿ ಎಲ್ಲ ಪೂಜೆಯನ್ನು ಸಲ್ಲಿಸಿ ಫ್ಯಾಮಿಲಿಯವರೆಲ್ಲ ಇರ್ತಾರೆ, ಮತ್ತೆಲ್ಲ ಸ್ನೇಹಿತರೆಲ್ಲ ಫ್ರೆಂಡ್ಸು ನಮ್ಮ ತಂದೆಯವ್ರ ಜೊತೆಗೆ ಇದ್ದವರೆಲ್ಲ. ಸಾಯಂಕಾಲ ಮುನಿಯಪ್ಪವರು ಮತ್ತು ಸನ್ಮಾನ್ಯ ಮುನಿಯಪ್ಪವರು, ಸನ್ಮಾನ್ಯ ಸಂತೋಷ್ ಲಾಡವರು, ವೇಣುಗೋಪಾಲ ಗೋಪಾಲಕೃಷ್ಣ ಮುರುಘಣ್ಣ ನಾಯಕರು, ಮತ್ತು ದೇಶಪಾಂಡೆ ಅವರು, ಮತ್ತು ಸಾಕಷ್ಟು ಜನರು ಬರ್ತಾರೆ. ವರ್ಷ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಬಂಗಾರ ಅವಾರ್ಡ್ಸ್. ಅದನ್ನು ಸ್ವರ್ಣದಲ್ಲೇ ಮಾಡಬೇಕು ಅಂತ ಎಲ್ಲ ನಮ್ಮ ಮುಖಂಡರು ಎಲ್ಲ ಹೇಳಿದ ಮೇಲೆ ಎಲ್ಲ ಸೀನಿಯರ್ಸು ಪ್ರತಿ ವರ್ಷವೂ ಬೆಂಗಳೂರಿನಲ್ಲಿ ಬಂಗಾರಪ್ಪನವರ ಜನ್ಮದಿನವನ್ನು ಆಚರಿಸುವ ಸಂಪ್ರದಾಯವಿದ್ದರೂ ಈ ಬಾರಿ ವಿಶೇಷವಾಗಿ ಸೊರಬ ತಾಲೂಕಿನ ಮುಖಂಡರು, ಹಿರಿಯರು, ಅಭಿಮಾನಿಗಳು ಹಾಗೂ ಸ್ನೇಹಿತರು ಸೇರಿಕೊಂಡು ಕುಟುಂಬ ಸಮೇತರಾಗಿ ಬಂಗಾರಧಾಮದಲ್ಲೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬೆಳಗ್ಗೆ ಬಂಗಾರಧಾಮದಲ್ಲಿ ಪೂಜೆ ಸಲ್ಲಿಸಿ ನಂತರ ರಂಗಮಂದಿರದಲ್ಲಿ ಬಂಗಾರಪ್ಪ ಚಿಂತನೆ ಕುರಿತ ಚಿಂತನಗೋಷ್ಠಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಬಂಗಾರಪ್ಪನವರ ಜೀವನ, ರಾಜಕೀಯ ದೃಷ್ಟಿಕೋನ ಹಾಗೂ ಸಮಾಜಮುಖಿ ಕಾರ್ಯಗಳ ಕುರಿತು ಪ್ರಮುಖರು ಮಾತನಾಡಿರುವಂತಹ ವಿಡಿಯೋ ಪ್ರದರ್ಶನ ಮತ್ತು ಗೌರವ ಸಮಾರಂಭ ಕೂಡ ನಡೆಯಲಿದೆ ಎಂದರು.